ನಿಮಗೆ ಬೆನ್ನು ಸೊಂಟ ನೋವಿದ್ರೆ ಯಾವ ರೀತಿ ಮಲ್ಕೊಳ್ಳೋದ್ರಿಂದ ತಕ್ಷಣ ಆರಾಮಾಗುತ್ತೆ ಅಂತ ನೀವು ಹಲವಾರು ಯೂಟ್ಯೂಬ್ ವಿಡಿಯೋನ ನೋಡಿರಬಹುದು. ಆದರೆ ಒಂದೇ ಭಂಗಿ ಎಲ್ಲದಕ್ಕೂ ಸೊಲ್ಯೂಷನ್ ಅಥವಾ ಪರಿಹಾರ ಅಲ್ಲ. ನಿಮ್ಮ ಬೆನ್ನು ಸೊಂಟ ನೋವು ಯಾವ ಕಾರಣದಿಂದ ಆಗಿದೆ ಅಂತ ಅರ್ಥ ಮಾಡಿಕೊಂಡು ವೈಜ್ಞಾನಿಕವಾಗಿ ನೀವು ಮಲ್ಕೊಳ್ಳುವಂತಹ ಭಂಗಿಯನ್ನ ಸ್ವಲ್ಪ ಮಾರ್ಪಾಡು ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಅನುಕೂಲ ಆಗ್ತಾ ಹೋಗುತ್ತೆ. ಬೆನ್ನಲ್ಲಿ ಮಾಂಸಖಂಡ ಮಸಲ್ ಸ್ಪಾಸಮ್ ಇದ್ರೆ ಮಾಂಸಖಂಡ ರಿಲ್ಯಾಕ್ಸ್ ಆಗಕ್ಕೆ ಏನ್ ಮಾಡಬೇಕು, ಡಿಸ್ಕ್ ಸಮಸ್ಯೆ ಇತ್ತಂದ್ರೆ ಕರೆಕ್ಟ್ ಆಗಿ ಫ್ಲೆಕ್ಷನ್ ಮಾಡಿ ಕರೆಕ್ಟ್ ಸಪೋರ್ಟ್ ಕೊಡೋದ್ರಿಂದ ಅದನ್ನ ಹೇಗೆ ಸರಿಪಡಿಸಬಹುದು, ಫೆಸೆಟ್ ಜಾಯಿಂಟ್ ಆರ್ಥರೈಟಿಸ್ ಇತ್ತು ಅಂತಂದ್ರೆ ಸ್ವಲ್ಪ ಫ್ಲೆಕ್ಸ್ ಮಾಡಿ ಮಲ್ಕೊಳ್ಳೋದ್ರಿಂದ ಹೇಗೆ ಅನುಕೂಲ ಆಗುತ್ತೆ, SI ಜಾಯಿಂಟ್ ಸಮಸ್ಯೆ ಇದ್ರೆ ಕರೆಕ್ಟ್ ಆಗಿ ಪೆಲ್ವಿಸ್ ಸಪೋರ್ಟ್ ಕೊಡೋದ್ರಿಂದ ಹೇಗೆ ಅನುಕೂಲ ಆಗುತ್ತೆ. ಈ ರೀತಿ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಮಲ್ಕೊಳ್ಳುವಂತಹ ಭಂಗಿ ಹೇಗೆ, 3 ಭಂಗಿಯಲ್ಲಿ ಮಲ್ಕೊಳ್ಳೋದ್ರಿಂದ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಅಂತ ನಾನು ಇವತ್ತು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮಗೆ ರಾತ್ರಿ ನಿದ್ದೆ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ನಿದ್ದೆ ಮಾಡಿದ ನಂತರ ಬೆಳಗ್ಗೆ ಎದ್ದ ತಕ್ಷಣ ಬಿಗಿತ, ಮಾರ್ನಿಂಗ್ ಸ್ಟಿಫ್ನೆಸ್, ಟೈಟ್ ಆಗುವಂಥದ್ದು, ಸೊಂಟ ನೋವು, ಕೀಲ್ ನೋವು ಹೆಚ್ಚಾಗುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ. ಸೊ ಯಾವ ರೀತಿಯಾದಂತಹ ನೋವಿಗೆ ಹೇಗೆ ಮಲ್ಕೋಬೇಕು ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದು ಡಿಸ್ಕ್ ರಿಲೇಟೆಡ್ ಪೇನ್, ಮೂಳೆಗಳ ಮಧ್ಯ, ಬೆನ್ನುಹುರಿ ಮೂಳೆಗಳ ಮಧ್ಯದಲ್ಲಿರುವಂತಹ ಡಿಸ್ಕ್ ಇಂದ ಬರುವಂತಹ ನೋವು. ಇದು ಸಾಮಾನ್ಯವಾಗಿ ಸಯಾಟಿಕಾ ಅಂತ ಹೇಳ್ತೀವಿ. ಅಂದ್ರೆ ಬೆನ್ನುಹುರಿಯಿಂದ ಕಾಲಿಗೆ ಹೋಗ್ತಾ ಇರುವಂತಹ ನರ, ಸಯಾಟಿಕ್ ನರ್ವ್ ಮೇಲೆ ಒತ್ತಡ ಬೀಳುತ್ತೆ. ಅವಾಗ ನಮ್ಮ ಕೆಳಗಡೆ ಬೆನ್ನಿಂದ ಪೃಷ್ಠಭಾಗ, ತೊಡೆ ಹಿಂಭಾಗ, ಮೊಣಕಾಲಿನ ಒಳಗಡೆ ಮೀನ್ ಕಂಡದ ಹಿಂಭಾಗ, ಪಾದದ ತನಕ ಒಂಥರ ಶೂಟಿಂಗ್ ಪೇನ್, ಜುಮ್ ಬರೋದು, ಇರುವೆ ಹರಿದಂಗೆ ಆಗೋದು, ಕರೆಂಟ್ ಹೊಡೆದಂಗೆ ಆಗೋದು, ಈ ರೀತಿ ನೋವು ನಿಮ್ಗೆ ಬರ್ತಾ ಇದ್ರೆ ಏನ್ ಮಾಡ್ಬೇಕು ನೀವು? ಮೊದಲನೇದು ಫೀಟಲ್ ಪೊಸಿಷನ್ ವಿತ್ ನೀ ವೆಜ್ ಪಿಲ್ಲೋ ಸಪೋರ್ಟ್ ಅಂತ. ಅಂದ್ರೆ ನಾವು ಒಂದು ಮಗು ಹೇಗೆ ಒಂದು ತಾಯಿ ಹೊಟ್ಟೆ ಒಳಗಡೆ ಮಲ್ಕೊಂಡಿರುತ್ತೋ ಆ ರೀತಿಯಲ್ಲಿ ಮಲಗಬೇಕು ಅಂತ ಹೇಳ್ತೀವಿ. ಹೇಗೆ? ನೋವು ಯಾವ ಕಡೆ, ಹೆಚ್ಚಿನ ಸಲ ಒಂದ್ ಕಡೆ, ಬಲಗಡೆ ಅಥವಾ ಎಡಗಡೆ ಯಾವುದೋ ಒಂದ್ ಕಡೆಗೆ ಕಾಲು ಸೆಳ್ತಾ ಇರುತ್ತೆ. ಸೊ ಯಾವ ಕಡೆಗೆ ನೋವು ಇಲ್ವೋ ಆ ಕಡೆಗೆ ತಿರುಗಬೇಕು. ಅಂದ್ರೆ ನಿಮ್ಗೆ ಬಲಗಡೆ ಕಾಲಿಗೆ ಸೆಳ್ತಾ ಇದೆ ಅಂದ್ರೆ ಎಡಗಡೆ ಮಗ್ಲಲ್ಲಿ ಮಲ್ಕೊಳ್ಳುವಂಥದ್ದು ಒಳ್ಳೆಯದು. ಎಡಗಡೆ ಮಗ್ಲಲ್ಲಿ ಮಲ್ಕೊಂಡಾಗ 2 ಕಾಲ್ಗಳನ್ನ, ಮಂಡಿಯನ್ನ ಮತ್ತು ಹಿಪ್ ಜಾಯಿಂಟ್ ಅನ್ನ ಮಡಚಬೇಕು. ಅದು ನಮ್ಮ ಸ್ವಲ್ಪ ಮಟ್ಟಿಗೆ ಎದೆ ಹತ್ರ ಬರೋ ಹಾಗೆ, ಅಂದ್ರೆ ಸ್ವಲ್ಪ ಮಟ್ಟಿಗೆ ಮಡಚ್ಕೊಂಡು 2 ಕಾಲ್ಗಳ ಮಧ್ಯೆ ಒಂದು ದಿಂಬ ನೀಡಬೇಕು. ಈ ರೀತಿ ಮಾಡಿದಾಗ ಹೇಗೆ ಅನುಕೂಲ ಆಗುತ್ತೆ? ನಮ್ಮ ಹಿಪ್ ಮತ್ತು ನೀ ಜಾಯಿಂಟ್ ಅನ್ನ ನಾವು ಬೆಂಡ್ ಮಾಡಿದಾಗ ನಮ್ಮ ಕೆಳಗಡೆ ಇರುವಂತಹ ಲಂಬಾರ್ ವರ್ಟಿಬ್ರಾ ಅನ್ನುವಂಥದ್ದು ಓಪನ್ ಆಗುತ್ತೆ. ಮೂಳೆಗಳ ಮಧ್ಯೆ ಇರುವಂತಹ ಫೊರಾಮೆನ್, ನ್ಯೂರಲ್ ಫೊರಾಮೆನ್, ನರಗಳು ಎಲ್ಲಿ ಹೊರಗಡೆ ಬರುತ್ತೋ, ಎಲ್ಲಿ ಒತ್ತಡ ಇದೆಯೋ ಅದಕ್ಕೆ ಸ್ವಲ್ಪ ಜಾಗ ಸಿಕ್ಕಿದಾಗುತ್ತೆ. ನರಕ್ಕೆ ಉಸಿರಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ನರದ ಮೇಲೆ ಒತ್ತಡ ಕಡಿಮೆ ಆಗಿ ನರ ಫ್ರೀ ಆಗುತ್ತೆ ಅಂತ ನಾವು ಹೇಳ್ಬೋದು. ಈ ರೀತಿ ನರ ಫ್ರೀ ಆದಾಗ ನಮ್ಗೆ ಆ ಕಾಲ್ ಸೆಳೆತ ಬರುವಂತಹ ಸಾಧ್ಯತೆ, ಶೂಟಿಂಗ್ ಪೇನ್ ಬರುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ. ಸೊ ಫೀಟಲ್ ಪೊಸಿಷನ್, 2 ಕಾಲ್ಗಳ ಮಧ್ಯ ಪಿಲ್ಲೋ ಯಾಕೆ ಇಡಬೇಕು? ಆ ರೀತಿ ಇಡೋದ್ರಿಂದ ನಮ್ಮ ಪೆಲ್ವಿಸ್ ಸ್ಟೇಬಲ್ ಆಗಿರುತ್ತೆ. ಇಲ್ಲಾಂದ್ರೆ ಒಂದು ಕಾಲು ಸೈಡಿಗೆ ಹೋಗ್ಬಿಟ್ರೆ ನಮ್ಮ ಪೆಲ್ವಿಸ್ ಅನ್ಸ್ಟೇಬಲ್ ಆಗುತ್ತೆ, ಒಂದ್ ಕಡೆಗೆ ನಮ್ಮ ಬೆನ್ನುಹುರಿ ತಿರುಗ್ಬಿಡುತ್ತೆ. ಸೊ ಆ ರೀತಿ ಆಗ್ಬಾರ್ದು ಅಂದ್ರೆ ಕರೆಕ್ಟ್ ಆಗಿ ಕಾಲನ್ನ ಮಡಚ್ಕೊಂಡು ಪಿಲ್ಲೋ ಮಧ್ಯದಲ್ಲಿ ಇಟ್ಕೊಳ್ಳುವಂಥದ್ದು ಒಳ್ಳೇದು. ಇದು ಸೈಡ್ ಅಲ್ಲಿ ಮಲ್ಕೊಳ್ಳೋದ್ರಿಂದ. ಕೆಲವೊಬ್ಬರಿಗೆ ಸೈಡ್ ಅಲ್ಲಿ ಮಲ್ಕೊಳಕ್ ಆಗಲ್ಲ, ನಾನು ಅಂಗಾತನೇ ಮಲ್ಕೋತೀನಿ ಡಾಕ್ಟರ್, ಏನ್ ಮಾಡ್ಬೇಕು? ಈಗ ಈ ರೀತಿ ಅಂಗಾತ ಮಲ್ಕೊಳ್ಳುವಂತವ್ರಿಗೆ 2ನೇ ಪೊಸಿಷನ್, ಕರೆಕ್ಟ್ ಆಗಿ ಕಾಲನ್ನ ಮಡಚಿ 2 ಪಿಲ್ಲೋನ ಮಂಡಿ ಕೆಳಗಡೆ ಇಟ್ಕೊಳ್ಳುವಂತಹ ಪೊಸಿಷನ್. ಅಂದ್ರೆ ಅಂಗಾತ ಮಲ್ಕೋಬೇಕು, ಮಲ್ಕೊಂಡಿದ್ದಾಗ 2 ಕಾಲ್ಗಳನ್ನ ಮಡಚಿ 2 ಸಾಫ್ಟ್ ದಿಂಬನ್ನ ನಮ್ಮ ಮಂಡಿಯ ಕೆಳಗಡೆ ಇಟ್ಕೋಬೇಕು. ಈ ರೀತಿ ಮಾಡಿದಾಗ ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ 2 ಕೂಡ ಫ್ಲೆಕ್ಸ್ ಆಗುತ್ತೆ. ಆವಾಗ ಆ ಸಯಾಟಿಕ್ ನರ್ವ್ ಮೇಲಿರುವಂತಹ ಪ್ರೆಷರ್ ಕಡಿಮೆ ಆಗುತ್ತೆ, ನೋವು ಆರಾಮಾಗುತ್ತೆ. ಬೆಳಿಗ್ಗೆ ಇದ್ದಾಗ ನನಗೆ ಆ ಸೆಳೆತ ಸ್ವಲ್ಪ ಆರಾಮಾಗಿರೋ ಹಾಗೆ, ಬೆಳಿಗ್ಗೆ ಇದ್ದಾಗ ಬಿಗಿತ ಇಲ್ಲದೆ ಇರೋ ಹಾಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಡಿಸ್ಕ್ ಸಮಸ್ಯೆ ಇದ್ದಾಗ ಯಾವ ರೀತಿ ಮಲಗಬಾರ್ದು? ಹೊಟ್ಟೆ ಮೇಲೆ ಮಲಗಬಾರ್ದು. ಅಂದ್ರೆ ಉಲ್ಟಾ ಮಲ್ಕೊಂಡು, ಅಂದ್ರೆ ಹೊಟ್ಟೆ ಮೇಲೆ ಮಲ್ಕೊಳ್ಳುವಂತ ಅಭ್ಯಾಸ ಕೆಲವೊಬ್ಬರಿಗೆ ಇರುತ್ತೆ. ಈ ರೀತಿ ಮಲ್ಕೊಂಡ್ರೆ ಡಿಸ್ಕ್ ಸಮಸ್ಯೆ ಹೆಚ್ಚಾಗ್ಬಿಡುತ್ತೆ. ಕುತ್ತಿಗೆ ನೋವು, ಬೆನ್ನು ನೋವು, ಸೊಂಟ ನೋವು, ಕಾಲ್ ಸೆಳೆತ ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಸೈಡಿಗೆ ಮಲ್ಕೊಂಡ್ರೆ ಕಾಲನ್ನ ಮಡಚ್ಕೊಂಡು ಫೀಟಲ್ ಪೊಸಿಷನ್ ಅಲ್ಲಿ 2 ಕಾಲ್ ಮಧ್ಯೆ ಒಂದು ದಿಂಬು ಇಟ್ಕೊಂಡು, ಅಂಗಾತ ಮಲ್ಕೊಂಡ್ರೆ ಮಂಡಿ ಕೆಳಗಡೆ 2 ಸಾಫ್ಟ್ ಪಿಲ್ಲೋ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಅನುಕೂಲ ಆಗ್ತಾ ಹೋಗುತ್ತೆ. 2ನೇ ಮುಖ್ಯವಾದಂತಹ ಕಾರಣ ಫೆಸೆಟ್ ಜಾಯಿಂಟ್ ಪೇನ್ ಅಥವಾ ಆರ್ಥರೈಟಿಕ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಅಂದ್ರೆ 40 ವರ್ಷದ ಮೇಲ್ಪಟ್ಟಂತವರಲ್ಲಿ ಹೆಚ್ಚಿನವರಲ್ಲಿ ಬೆನ್ನು ಹುರಿ ಮೂಳೆಯಲ್ಲಿ ಸ್ವಲ್ಪ ಸವಕಳಿ ಬಂದು ಫೆಸೆಟ್ ಜಾಯಿಂಟ್ಸ್ ಅನ್ನುವಂಥದ್ದು ಸ್ವಲ್ಪ ಉರಿಯೂತ ಬಂದು ಸವಕಳಿ ಬಂದಿದ್ರಿಂದ ನೋವು ಹೆಚ್ಚಾಗುತ್ತೆ. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೋವು ಹೆಚ್ಚಿರುತ್ತೆ. ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡಿದಾಗ, ಬೆನ್ನನ್ನ ಆರ್ಚ್ ಮಾಡಿದಾಗ ನೋವು ಹೆಚ್ಚಾಗ್ತಾ ಬರುತ್ತೆ. ಕೆಲಸ ಮಾಡಿದ ತಕ್ಷಣ ನನಗೆ ಕೆಲಸ ಮುಂಚೆ ಮಾಡಕ್ ಆಗ್ತಾ ಇಲ್ಲ, ಬೆನ್ನೋವು ಬರ್ತಾ ಇದೆ, ಈ ರೀತಿ ಹೇಳ್ತಿರ್ತಾರೆ. ಬೆನ್ನ ನೋವು ಹೆಚ್ಚು ಇದರಲ್ಲಿ, ಸೊಂಟ ನೋವು ಹೆಚ್ಚು ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಕಾಲಿಗೆ ಸೆಳೆತ ಹೆಚ್ಚಿನ ಸಲ ಬರೋದಿಲ್ಲ. ಈ ರೀತಿ ಫೆಸೆಟ್ ಜಾಯಿಂಟ್ ಪೇನ್ ಇದ್ದಾಗ ನಾವು ಸೆಮಿ ಫೀಟಲ್ ಪೊಸಿಷನ್ ವಿತ್ ಟವೆಲ್ ಸಪೋರ್ಟ್, ಈ ಪೊಸಿಷನ್ ಅಲ್ಲಿ ಮಲ್ಕೋಬೇಕು. ಅಂದ್ರೆ ನಾವು ಸೈಡ್ ಅಲ್ಲಿ ಮಲ್ಕೋಬೇಕು. ಸೈಡ್ ಅಲ್ಲಿ ಮಲ್ಕೊಂಡು ಒಂದು ಎಡಗಡೆ ಅಥವಾ ಬಲಗಡೆ ಸೈಡ್ ಅಲ್ಲಿ ಮಲ್ಕೊಂಡು ನಮ್ಮ ಹಿಪ್ ಜಾಯಿಂಟ್ ಮತ್ತು ಮಂಡಿನ ಸ್ವಲ್ಪ ಮಟ್ಟಿಗೆ ಮಡಚಬೇಕು. ಅಂದ್ರೆ ಫುಲ್ ನಾವು ಪಾದನ ಕರ್ಲ್ ಮಾಡೋದಲ್ಲ, ಸ್ವಲ್ಪ ಮಾತ್ರ ಮಡಚಿದಾಗ ನಮ್ಮ ಆ ಬೆನ್ನು ಸ್ವಲ್ಪ ಫ್ಲೆಕ್ಷನ್ಗೆ ಹೋಗುತ್ತೆ. ಅವಾಗ ಆ ಫೆಸೆಟ್ ಜಾಯಿಂಟ್ಸ್ ರಿಲ್ಯಾಕ್ಸ್ ಆಗುತ್ತೆ. ಎಕ್ಸ್ಟೆನ್ಷನ್ ಮಾಡಿದಾಗ ಆ ನೋವು ಇನ್ನೂ ಹೆಚ್ಚಾಗುವಂತ ಸಾಧ್ಯತೆ ಇರ್ಬೋದು. ಸೊ ಅದಕ್ಕೆ ಕಾಲನ್ನ ಸ್ವಲ್ಪ ಮಡಚೋದ್ರಿಂದ ಅನುಕೂಲ ಆಗುತ್ತೆ.
ಇದರಲ್ಲಿ ನಾವು ಸೈಡ್ಗೆ ಅಂದ್ರೆ ನಮ್ಮ ಬೆನ್ನು ಮತ್ತು ಹೊಟ್ಟೆಯ ಪಕ್ಕದಲ್ಲಿರುವಂತಹ ಅಂದ್ರೆ ಪೆಲ್ವಿಸ್ಗಿಂತ ಮೇಲೆ ಒಂದು ಸಣ್ಣ ಟವೆಲ್ ಅನ್ನ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಆ ಸೈಡಿಗೆ ಮಲ್ಕೊಂಡಾಗ ಹಾಸಿಗೆ ಮತ್ತು ಹೊಟ್ಟೆಯ ಮಧ್ಯದಲ್ಲಿರುವಂತಹ ಆರ್ಚ್ ಸ್ವಲ್ಪ ಕಡಿಮೆ ಆಗಿ ಬೆನ್ನಿಗೆ ಅಥವಾ ಆ ಬೆನ್ನುರಿ ಮೂಳೆಗೆ ಫೆಸೆಟ್ ಜಾಯಿಂಟ್ಗೆ ಸಪೋರ್ಟ್ ಸಿಕ್ತಾಗುತ್ತೆ. ಆವಾಗ ಆ ಫೆಸೆಟ್ ಜಾಯಿಂಟ್ ರಿಲ್ಯಾಕ್ಸ್ ಆಗುತ್ತೆ, ಅಲ್ಲಿರುವಂತಹ ನೋವನ್ನ ಕಡಿಮೆ ಮಾಡ್ಬೋದು. ಈ ನೋವು ಕಡಿಮೆ ಮಾಡ್ಬೇಕಾದ್ರೆ ರಾತ್ರಿ ಹೊತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಬಿಸಿನೀರು ಸ್ನಾನ ಮಾಡಿದ್ರೆ ಅಥವಾ ಬಿಸಿನೀರಿನ ಶಾಖವನ್ನು ಕೊಟ್ಕೊಂಡು ಒಂದು 10 ನಿಮಿಷ ಮಲ್ಕೊಳ್ಳೋಕ್ಕಿಂತ 10 ನಿಮಿಷ ಮುಂಚೆ ಸ್ವಲ್ಪ ಸ್ಟ್ರೆಚಿಂಗ್ ಮಾಡೋದ್ರಿಂದ ಈ ಫೆಸೆಟ್ ಪೇನ್ ಅನ್ನ ಕಡಿಮೆ ಮಾಡ್ಕೋಬಹುದು. ಸೊ ಫೆಸೆಟ್ ಜಾಯಿಂಟ್ ಪೇನ್, ಆರ್ಥ್ರೈಟಿಕ್, ಸೌಕಳಿ ಬಂದು ನಿಮ್ಗೆ ಬೆನ್ನು ನೋವು ಹೆಚ್ಚು ಬರ್ತಾ ಇದೆ ಅಂದ್ರೆ ಸೈಡ್ ಅಲ್ಲಿ ಮಲ್ಕೊಂಡು ಸ್ವಲ್ಪ ಕಾಲನ್ನ ಮಡ್ಚ್ಕೊಂಡು ಹೊಟ್ಟೆ ಮತ್ತು ಹಾಸಿಗೆ ಮಧ್ಯದಲ್ಲಿ ಒಂದು ಸಣ್ಣ ಪಿಲ್ಲೋ ಇಟ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಮೂರನೇ ಮುಖ್ಯ ಕಾರಣ ಬೆನ್ನು ಸೊಂಟ ನೋವಿಗೆ ಮಸಲ್ ಸ್ಪಾಸಮ್ ಅಂತ ಹೇಳ್ತೀವಿ. ಇದು ಸಡನ್ ಆಗಿ ಬೆನ್ನು ಸೊಂಟ ಉಳುಕ್ ಬಿಡೋದು. ಬಗ್ಗೆ ಭಾರ ಎತ್ತುತ್ತಾ ಇದ್ದೆ ಡಾಕ್ಟ್ರೆ, ಸಡನ್ ಆಗಿ ಹಿಡ್ಕೊಂಡ್ಬಿಡ್ತು. ಆ ಕಡೆ ಈ ಕಡೆ ಎಲ್ಲೋ ಹೋಗಿ ಬಂದೆ, ನನಗೆ ಟ್ರಾವೆಲ್ ಮಾಡ್ಕೊಂಡು ಬಂದೆ, ಮಾಂಸಖಂಡ ಹಿಡ್ಕೊಂಡ್ಬಿಟ್ಟಿದೆ, ನನಗೆ ಮೂವ್ಮೆಂಟ್ ಮಾಡಕ್ಕೆ ಆಗ್ತಾ ಇಲ್ಲ. ಇವಾಗ ಮಾಂಸಖಂಡ ಸ್ಪಾಸಮ್ ಹೋಗ್ಬಿಟ್ಟಿರುತ್ತೆ, ಟೈಟ್ ಆಗ್ಬಿಟ್ಟಿರುತ್ತೆ. ಆವಾಗ ನಮ್ಮ ಮಾಂಸಖಂಡಕ್ಕೆ ಬ್ಲಡ್ ಸಪ್ಲೈ, ರಕ್ತ ಸಂಚಾರ ಹೆಚ್ಚು ಮಾಡಕ್ಕೆ, ಮಾಂಸಖಂಡ ರಿಲ್ಯಾಕ್ಸ್ ಆಗಕ್ಕೆ ನಾವು ಯಾವ ರೀತಿ ಮಲ್ಕೋಬೇಕು ನೋಡೋಣ. ಮುಖ್ಯವಾಗಿ ಈ ರೀತಿ ಇದ್ದಾಗ ನಾವು ಅಂಗಾತ ಮಲ್ಕೊಂಡಿದ್ದಾಗ ನಮ್ಮ ಮೀನ್ಕಂಡಕ್ಕೆ ಕರೆಕ್ಟ್ ಆಗಿ ಸಪೋರ್ಟ್ ಬೇಕು. ಕಾಲ್ಗಳನ್ನ ಮಡಚಿಡಬೇಕು. ನಮ್ಮ ಮಂಡಿ ಮತ್ತು ಮೀನ್ಕಂಡದ ಕೆಳಗಡೆ 2 ದಿಂಬನ್ನ ಇಟ್ಕೊಂಡು ಕಾಲನ್ನ ಸ್ವಲ್ಪ ಎತ್ತರಿಸಿ ಮಲ್ಕೊಳ್ಳೋದ್ರಿಂದ ಫ್ಲಾಟ್ ಆಗಿ ನಾವು ಮಲ್ಕೋಬೇಕು. ಹಿಪ್ ಜಾಯಿಂಟ್ ಮತ್ತು ಕಾಲನ್ನ 2 ದಿಂಬುಗಳನ್ನ ಇಟ್ಕೊಂಡು ಮಲ್ಕೋಬಹುದು. ಅಥವಾ ಈ ತರ ನೋವು ತುಂಬಾ ಜೋರಾಗಿದೆ ಅಂತಿದ್ದಾಗ ನಾವು ನೆಲದ ಮೇಲೆ ಮಲ್ಕೊಂಡು ಒಂದು ಕುರ್ಚಿ ಮೇಲೆ ಒಂದು ದಿಂಬನ್ನ ಇಟ್ಕೊಂಡು ಅಥವಾ ಮರ್ಚಿರುವಂತಹ ಹಾಸಿಗೆ ಮೇಲೆ ದಿಂಬನ್ನ ಇಟ್ಕೊಂಡು 90-90 ಪೊಸಿಷನ್ ಅಂತ ಹೇಳ್ಬೋದು. ಹಿಪ್ ಜಾಯಿಂಟ್ 90 ಡಿಗ್ರಿ, ನೀ ಜಾಯಿಂಟ್ 90 ಡಿಗ್ರಿಯಲ್ಲಿ ಇಟ್ಕೊಂಡು ಮಲ್ಕೊಂಡಾಗ ನಮ್ಗೆ 10 ರಿಂದ 15 ನಿಮಿಷದಲ್ಲೇ ತಕ್ಷಣದಲ್ಲಿ ಆ ಮಾಂಸಖಂಡ ಫ್ರೀ ಆಗುವಂತಹ ಭಾವನೆ ಬರುತ್ತೆ. ಆಮೇಲೆ ರಾತ್ರಿ ಮಲ್ಕೋಬೇಕಿದ್ರೆ ಮೀನ್ಕಂಡದ ಕೆಳಗಡೆ 2 ದಿಂಬನ್ನ ಇಟ್ಕೊಳ್ಳೋದ್ರಿಂದ ರಿಲ್ಯಾಕ್ಸ್ ಆಗುವಂತಹ ಭಾವನೆ ಇರುತ್ತೆ. ಈ ತರದಲ್ಲೂ ಕೂಡ ಬಿಸಿನೀರಿನ ಶಾಖವನ್ನು ಕೊಟ್ಟೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಸೊ ಸಡನ್ ಆಗಿ ನಿಮ್ಗೆ ಬ್ಯಾಕ್ ಪೇನ್ ಬಂತು ಅಂತಂದ್ರೆ ಏನ್ ಮಾಡಬೇಕು? ಅಂಗಾತ ಮಲ್ಕೊಂಡು ಹಿಪ್ ಜಾಯಿಂಟ್, ನೀ ಜಾಯಿಂಟ್ ಅನ್ನ 90 ಡಿಗ್ರೀಸ್ ಅಲ್ಲಿ ಈ ರೀತಿ ಇಟ್ಕೊಂಡು ಒಂದು ಕುರ್ಚಿ ಮೇಲೆ ಅಥವಾ ಒಂದು ಸೋಫಾದ ಮೇಲೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ತಕ್ಷಣದಲ್ಲಿ ರಿಲೀಫ್ ಸಿಗುತ್ತೆ. ಅವಾಗ್ಲೂ ಕೂಡ ಆ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ, ಅದಕ್ಕೆ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ. ಸ್ವಲ್ಪ ಬಿಸಿನೀರು ಶಾಖ ಕೊಟ್ರೆ ಒಳ್ಳೇದು ಅಂತ. ಅದ್ರ ಜೊತೆಗೆ ನನ್ಗೆ ಅಂಗಾತ ಮಲ್ಕೊಳಕ್ಕೆ ಆಗಲ್ಲ ಡಾಕ್ಟ್ರೆ ಅಂತಿರೋರು ಸೈಡಿಗೆ ಮಲ್ಕೋಬಹುದು. ಸೈಡ್ ಸಪೋರ್ಟ್ ತುಂಬಾ ನನ್ಗೆ ಆ ಕಡೆ ಈ ಕಡೆ ಅಲ್ಗಡಕ್ಕೆ ಆಗ್ತಾ ಇಲ್ಲ, ಹೇಗೆ ರೆಸ್ಟ್ ತಗೊಳ್ಳೋದು ಅಂತಿದ್ರೆ ಸೈಡ್ ಸಪೋರ್ಟ್ ವಿತ್ ಕ್ವಾಡ್ರಿಪಲ್ ಸಪೋರ್ಟ್ ಅಂತ ಹೇಳ್ತೀವಿ. ಸೈಡಿಗೆ ಮಲ್ಕೊಡುವಂಥದ್ದು, ಸೈಡ್ ಮಲ್ಕೊಂಡಿದ್ದಾಗ 4 ಪಿಲ್ಲೋ ಉಪಯೋಗಿಸಿ ಸಪೋರ್ಟ್ ಮಾಡುವಂಥದ್ದು. 4 ಪಿಲ್ಲೋ ಎಲ್ಲೆಲ್ಲಿ ಇಡಬೇಕು? ಸೈಡಿಗೆ ಮಲ್ಕೊಂಡಿದ್ದಾಗ ತಲೆ ಕೆಳಗಡೆ 1 ಪಿಲ್ಲೋ, ನಮ್ಮ 2 ಕಾಲ್ಗಳ ಮಧ್ಯ 1 ದಿಂಬನ್ನ ಇಡುವಂಥದ್ದು, ನಮ್ಮ ಹೊಟ್ಟೆ ಮುಂದೆ 1 ದಿಂಬನ್ನ ಇಟ್ಕೊಂಡು ಆ ದಿಂಬನ್ನ ಹಿಂಗೆ ಕೈಯನ್ನ ಸಪೋರ್ಟ್ ಮಾಡ್ಕೊಂಡು ಇಟ್ಕೊಳ್ಳುವಂಥದ್ದು, ಇನ್ನೊಂದು ಚಿಕ್ಕ ದಿಂಬು ನಮ್ಮ ಬೆನ್ನ ಹಿಂದ್ಗಡೆ ಇಟ್ಕೊಂಡು ಸಪೋರ್ಟ್ ಮಾಡುವಂಥದ್ದು. ಈ ರೀತಿ 4 ಪಿಲ್ಲೋನ ಇಟ್ಕೊಳ್ಳೋದ್ರಿಂದ ನಮ್ಮ ದೇಹ ಆ ಕಡೆ ಈ ಕಡೆ ಅಲ್ಗಾಡಕ್ಕೆ ಆಗದಿರೋಷ್ಟು ನೋವಿದ್ದಾಗ ಕರೆಕ್ಟ್ ಆಗಿ ಸಪೋರ್ಟ್ ಮಾಡ್ಕೊಂಡು ಮಾಂಸಖಂಡ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ನಾವು ಅನುಕೂಲ ಮಾಡ್ಕೊಟ್ಟಾಗುತ್ತೆ. ಸೊ ಮಸಲ್ ಸ್ಟ್ರೈನ್ ಆಯ್ತು, ಮಾಂಸಖಂಡ ಉಳುಕ್ತು ಅಂದ್ರೆ ಅಂಗಾತ ಮಲ್ಕೊಂಡಿದ್ರೆ 90-90 ಪೊಸಿಷನ್, ಸೈಡಿಗೆ ಮಲ್ಕೊಳ್ಳೋದಿದ್ರೆ ಸೈಡ್ ಮಲ್ಕೊಳ್ಬೇಕಾದ್ರೆ 4 ಕ್ವಾಡ್ರಿಪಲ್ ಸಪೋರ್ಟ್ ಪಿಲ್ಲೋ ಉಪಯೋಗಿಸ್ಕೊಂಡು ಮಲ್ಕೊಳ್ಳೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಈ ಬೆನ್ನು ಸೊಂಟ ನೋವಿಗೆ ಕೊನೆಯದಾಗಿ ಎಲ್ಲರೂ ನಿರ್ಲಕ್ಷ್ಯ ಮಾಡುವಂತಹ ಮುಖ್ಯವಾದಂತಹ ಕಾರಣ SI ಜಾಯಿಂಟ್ ಪೇನ್, ಸೇಕ್ರೋ ಇಲಿಯಾಕ್ ಜಾಯಿಂಟ್ ಅಂತ. ನಮ್ಮ ಬೆನ್ನು ಹುರಿಯ ಕೆಳಭಾಗದಲ್ಲಿ ಸೈಡ್ ಅಲ್ಲಿ ಬಲಗಡೆ ಎಡಗಡೆ ನಮ್ಮ ಆ ಸೇಕ್ರಮ್ ಬೋನ್, ಐಲಿಯಾಕ್ ಬೋನಿಗೆ ಸೇರ್ಕೊಳ್ಳುವಂತಹ 2 ಜಾಯಿಂಟ್ಗಳಿರುತ್ತೆ. ಒಂದ್ ಕಡೆ ಯಾರಿಗಾದ್ರೂ ಸುಮಾರು ಜನರಿಗೆ ಇನ್ಫ್ಲಮೇಟರಿ ಬ್ಯಾಕ್ ಪೇನ್ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸಂಧಿವಾತ ಇದ್ದಾಗ, ಉರಿಯುತ್ತಾ ಇದ್ದಾಗ ಈ ರೀತಿ ನೋವು ಬಹಳ ತೊಂದರೆ ಕೊಡ್ತಾ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮೂವ್ಮೆಂಟ್ ಮಾಡಕ್ಕೆ ಆಗಲ್ಲ, ಒಂದ್ ಕಡೆ ಪೃಷ್ಠಭಾಗದಲ್ಲಿ ಒಂದ್ ಕಡೆ ಜೋರಾಗಿ ನೋವು ಬರ್ತಾ ಇರುತ್ತೆ. ಈ ರೀತಿ ನೋವು ಇರೋರಿಗೆ SI ಜಾಯಿಂಟ್ ತೊಂದರೆ ಇದೆಯಾ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಸರಿಪಡಿಸ್ಕೋಬೇಕು. ಈ ತರ ತೊಂದರೆ ಇದೆ, ನನಗೆ SI ಜಾಯಿಂಟ್ ಪ್ರಾಬ್ಲಮ್ ಇದೆ ಅಂತಿದ್ದಾಗ SI ಜಾಯಿಂಟ್ ಲಾಕ್ ಪೊಸಿಷನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಮಗಲಲ್ಲಿ ಮಲ್ಕೊಂಡು ಯಾವ ಕಡೆ ನೋವಿದೆಯೋ ಆ ಮಗ್ಲಲ್ಲಿ ಮಲ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಅಂತ. ಅಂದ್ರೆ ಬಲಗಡೆ ನೋವಿದ್ರೆ ಬಲಗಡೆ ಮಗ್ಲಲ್ಲಿ ಮಲ್ಕೋಬೇಕು, ಬಲಗಡೆ ಮಗ್ಲಲ್ಲಿ ಮಲ್ಕೊಂಡು, ಅಥವಾ ಎಡಗಡೆ ಮಗ್ಲಲ್ಲಿ ನೋವಿದ್ರೆ ಎಡಗಡೆ ಮಗ್ಲಲ್ಲಿ, ಒಂದು ಮಗ್ಲಲ್ಲಿ ಮಲ್ಕೊಂಡು ಹಿಪ್ ಜಾಯಿಂಟ್ ಅನ್ನ 20 ರಿಂದ 30 ಡಿಗ್ರಿ ತನಕ ಬೆಂಡ್ ಮಾಡಿ 2 ಕಾಲ್ಗಳ ಮಧ್ಯೆ ಒಂದು ಫರ್ಮ್ ಪಿಲ್ಲೋ ಇಟ್ಕೋಬೇಕು. ಈ ರೀತಿ ಮಾಡಿದಾಗ ಪೆಲ್ವಿಸ್ ಸ್ವಲ್ಪ ಮುಂದಕ್ಕೆ ರೊಟೇಟ್ ಆಗುತ್ತೆ, ಪೆಲ್ವಿಸ್ ಲಾಕ್ ಆಗುತ್ತೆ. ಪೆಲ್ವಿಕಲ್ಲಿ ಮೈಕ್ರೋ ಮೂವ್ಮೆಂಟ್ ಆಗಲ್ಲ. ನಾವು ಮಲಗಿದಾಗ ಆ ಕಡೆ ಈ ಕಡೆ ತಿರುಗಬೇಕಾದ್ರೆ ಮೈಕ್ರೋ ಮೂವ್ಮೆಂಟ್ ಅಷ್ಟೊಂದು ಆಗೋದಿಲ್ಲ. ಆ ರೀತಿ ಲಾಕ್ ಪೊಸಿಷನ್ ಇದ್ದಾಗ SI ಜಾಯಿಂಟ್ ಫ್ರೀ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಉರಿಯುತ್ತಾ ಬರೋದು, ಬಿಗಿತಾ ಬರುವಂತ ಸಾಧ್ಯತೆ ಕಡಿಮೆ ಅಂತ. ಸೊ ಈ ಮುಖ್ಯವಾದ 4 ಕಾರಣಗಳಲ್ಲಿ ಮೊದಲನೇದಾಗಿ ಡಿಸ್ಕ್ ಪ್ರಾಬ್ಲಮ್ ಇದ್ದಾಗ, ಕರೆಕ್ಟ್ ಆಗಿ ಮಸಲ್ ಸ್ಪಾಸಮ್ ಆದಾಗ, ಅಥವಾ ಒಳಗಡೆ ಫೆಸೆಟ್ ಜಾಯಿಂಟ್ ಆರ್ಥ್ರೈಟಿಸ್ ಆದಾಗ, SI ಜಾಯಿಂಟ್ ತೊಂದರೆ ಇದ್ದಾಗ ಯಾವ ರೀತಿ ಮಲ್ಕೋಬೇಕು ಅಂತ ಅರ್ಥ ಮಾಡ್ಕೊಂಡ್ವಿ. ನಮ್ಮ ತಲೆದಿಂಬು ಮತ್ತು ಹಾಸಿಗೆ ಕೂಡ ಅಷ್ಟೇ ಮುಖ್ಯ. ಎಷ್ಟು ಒಳ್ಳೆ ಟ್ರೀಟ್ಮೆಂಟ್ ನಮ್ಮ ಬೆನ್ನು ಸೊಂಟ ನೋವಿಗೆ ತಗೊಂಡು ನಮ್ಮ ಹಾಸಿಗೆ ಮತ್ತು ದಿಂಬು ಸರಿಯಾಗಿಲ್ಲ ಅಂದ್ರೆ ಎಲ್ಲದೂ ವೇಸ್ಟ್ ಆಗ್ಬಿಡುತ್ತೆ. ಸೊ ಸರಿಯಾದ ಹಾಸಿಗೆಯನ್ನ ಹೇಗೆ ನಿರ್ಧಾರ ಮಾಡಬೇಕು, ಸರಿಯಾದ ಹಾಸಿಗೆಯನ್ನ ಹೇಗೆ ತಿಳ್ಕೋಬೇಕು, ಯಾವ್ದು ಒಳ್ಳೇದು ಅಂತ ನಾನು ಡೀಟೇಲ್ಡ್ ಆಗಿ ಈ ವಿಡಿಯೋ ಮಾಡಿದ್ದೀನಿ. ಸರಿಯಾದ ದಿಂಬು ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು 20 ಸೆಕೆಂಡ್
ಪ್ರೆಸ್ ಟೆಸ್ಟ್ ಅನ್ನ ನಾವು ಮಾಡ್ಬೋದು. ಅಂದ್ರೆ ನೀವು ಹಾಸಿಗೆಯನ್ನ ಚೂಸ್ ಮಾಡ್ಬೇಕಾದ್ರೆ, ಹೊಸದು ತಗೋಬೇಕಾದ್ರೆ, ಅಥವಾ ನಿಮ್ಮ ಮನೇಲಿ ಹಾಸಿಗೆ ಇದ್ದನ್ನ ಇದನ್ನ ಮಾಡಿ ನೋಡ್ಬೋದು. 20 ಸೆಕೆಂಡ್ ತನಕ ನಾವು ಕರೆಕ್ಟ್ ಆಗಿ ಅದನ್ನ ಜೋರಾಗಿ ಒತ್ತಿ ಹಿಡಿಬೇಕು. ಒತ್ತಿ ಬಿಟ್ಟ ನಂತರ ಅದು ನಿಧಾನವಾಗಿ ಮತ್ತೆ ಒಂದು 15-20 ಸೆಕೆಂಡ್ ಅಲ್ಲಿ ಮತ್ತೆ ವಾಪಸ್ ಅದರ ಪೊಸಿಷನ್ಗೆ ಬರ್ತಾ ಇದೆ ಅಂತಂದ್ರೆ ಅದು ಸರಿಯಾಗಿದೆ ಅಂತ. ಕೈ ಒತ್ತಿರುವಂತದ್ದು ಒಳಗಡೆನೆ ಇದೆ ಅಥವಾ ತುಂಬಾ ಇದೆ ಅಂತಂದ್ರೆ ತುಂಬಾ ಸಾಫ್ಟ್ ಇದೆ, ಅದು ಒಳ್ಳೇದಲ್ಲ. ಅಥವಾ ತುಂಬಾ ಗಟ್ಟಿ ಇದೆ, ಕೈ ಒಳಗಡೆ ಹೋಗ್ತಾನೆ ಇಲ್ಲ ಅಂತಂದ್ರೂ ಕೂಡ ಒಳ್ಳೇದಲ್ಲ, ಅದು ಹಾರ್ಡ್. ಅಂದ್ರೆ ನಮ್ಗೆ ಬೆನ್ನಿಗೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಸಪೋರ್ಟ್ ಬೇಕು. ಎಷ್ಟು ಗಟ್ಟಿ ಇದೆ, ಎಷ್ಟು ಸಾಫ್ಟ್ ಇದೆ ಅನ್ನೋದಕ್ಕಿಂತ ಸರಿಯಾಗಿ ಬ್ಯಾಲೆನ್ಸ್ಡ್ ಆಗಿ ನಮ್ಮ ಬೆನ್ನಿನ ಆ ಕರ್ವೇಚರ್ಗೆ ಸಪೋರ್ಟ್ ಸಿಗೋ ಹಾಗೆ ಇದೆಯೋ ಇಲ್ವೋ ಅಂತ ನಾವು ಕರೆಕ್ಟ್ ನೋಡ್ಕೋಬೇಕು. ಯಾವ ಮಟೀರಿಯಲಿನ ಹಾಸಿಗೆ ಬೇಕು ಅನ್ನೋದನ್ನ ಡೀಟೇಲ್ಸ್ ಅನ್ನ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಜೊತೆಗೆ ದಿಂಬು ಕೂಡ ಅಷ್ಟೇ. ನಾವು ಹೆಚ್ಚು ಅಂಗಾತ ಮಲ್ಕೊಳ್ಳುವಂತಹ ವ್ಯಕ್ತಿಯಾಗಿದ್ರೆ, ಹೆಚ್ಚು ನಾವು ಬೆನ್ನ ಮೇಲೆ ಮಲ್ಕೋತೀನಿ ಅಂತ ಇದ್ರೆ ತೆಳು ದಿಂಬು ಸಾಕು. ಒಂದು ಮುಷ್ಟಿ ಎಷ್ಟು ಇರುತ್ತೋ ಅಷ್ಟು, ಅಥವಾ ಒಂದು ಬೆಡ್ಶೀಟ್ ಅನ್ನ 2 ಮಡಿಕೆ ಹಾಕಿದ್ರೆ ಎಷ್ಟು ನಮ್ಮ ಬೆನ್ನಿಗೆ ಕರೆಕ್ಟ್ ಆಗಿ ಸಪೋರ್ಟ್ ಕೊಡುವಷ್ಟು ಕರೆಕ್ಟ್ ಆಗಬೇಕು, ಕುತ್ತಿಗೆಗೆ ಸಪೋರ್ಟ್ ಕೊಡೋ ಹಾಗೆ. ಅದೇ ಸೈಡಿಗೆ ಮಲ್ಕೊಳ್ಳುವಂತಹ ವ್ಯಕ್ತಿಯಾಗಿದ್ರೆ ಸ್ವಲ್ಪ ದಪ್ಪ ದಿಂಬು ಒಳ್ಳೆಯದು. ಅಂದ್ರೆ ನಮ್ಮ ಭುಜ ಮತ್ತು ಕಿವಿ ಮಧ್ಯದಲ್ಲಿರುವಂತಹ ಗ್ಯಾಪ್ ಅನ್ನ ಫಿಲ್ ಮಾಡ್ಲಿಕ್ಕೆ, ನಮ್ಮ ಇಡೀ ಬೆನ್ ಹೊರಿಯನ್ನ ಸೈಡಿಗೆ ಮಲ್ಕೊಂಡಾಗ ನ್ಯೂಟ್ರಲ್ ಆಗಿ ಇಡ್ಲಿಕ್ಕೆ ಬೇಕಾಗಿರುವಂತಹ ದಿಂಬು ಬಹಳ ಮುಖ್ಯ. ಅದು ಕೂಡ ಎಷ್ಟು ಸಾಫ್ಟ್ ಆಗಿರ್ಬೇಕು, ಯಾವ ತರ ದಿಂಬು ಬೇಕು, ಸರ್ವೈಕಲ್ ಪಿಲ್ಲೋ ಇರಬೇಕಾ ಇಲ್ವಾ, ಕುತ್ತಿಗೆ ಕೆಳಗಡೆ ಒಂದು ಟವೆಲ್ ಇಟ್ಕೋಬೇಕಾ ಇಟ್ಕೋಬಾರ್ದಾ, ಕುತ್ತಿಗೆ ನೋವಿದ್ದಾಗ ಹೇಗೆ ದಿಂಬನ್ನ ಮಾರ್ಪಾಡು ಮಾಡ್ಕೋಬೇಕು, ಯಾವ ಮೆಟೀರಿಯಲ್ ಬೇಕು ಅಂತ ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅದ್ರ ಜೊತೆಗೆ ನಾವು ಮಲ್ಕೊಳ್ಳುವಂತಹ ಭಂಗಿ ಜೊತೆಗೆ ಕರೆಕ್ಟ್ ಟೈಮಿಂಗ್ ಮಲ್ಕೊಳ್ಳೋದು, ಕರೆಕ್ಟ್ ಟೈಮಿಗೆ ಹೇಳುವಂತಹದ್ದು. ಎದ್ದ ತಕ್ಷಣ ಓಡಾಡ್ಬಿಡ್ತಾರೆ, ಅದು ಒಳ್ಳೇದಲ್ಲ. ನಾವು ಮಲ್ಕೊಂಡು ಹೇಳ್ಬೇಕಾದ್ರೆ ಬೆಳಿಗ್ಗೆ ನಿಮ್ಗೆ ಸೊಂಟ ನೋವು, ಕುತ್ತಿಗೆ ನೋವು ಅಥವಾ ಈ ಬೆನ್ನು ಬಿಗಿತಾ ಇದೆ ಅಂತಂದ್ರೆ ಒಂದು ಮಗ್ಲಿಗೆ ಫಸ್ಟ್ ತಿರುಗಬೇಕು. ತಿರುಗಿದ ನಂತರ ನಿಧಾನವಾಗಿ ನಾವು ಎದ್ದು ಕೂತ್ಕೋಬೇಕು, ಸೈಡಿಗೆ ಕೈ ಊರಿ ಎದ್ದು ಕೂತ್ಕೋಬೇಕು. ಎದ್ದು ಕೂತ್ಕೊಂಡು ಒಂದು 15-20 ಸೆಕೆಂಡ್ ನಂತರದಲ್ಲಿ ನಿಂತ್ಕೊಂಡು ಸ್ವಲ್ಪ ದೇಹವನ್ನ ಸ್ಟ್ರೆಚ್ ಮಾಡಿ ನಡೆಯೋದ್ರಿಂದ ಸ್ವಲ್ಪ ಈ ಬಿಗಿತವನ್ನ ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ. ಬೆನ್ನೋವು, ಸೊಂಟ ನೋವಿದೆ ಅಂತ ಇದ್ದ ತಕ್ಷಣ ನಾನು ಎಲ್ಲರಿಗೂ ನಿಮ್ಗೆ ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತಾ ಅಂತ ಪ್ರಶ್ನೆ ಕೇಳ್ತೀನಿ. ಅದರಿಂದ ನಮ್ಗೆ ಹಲವಾರು ವಿಷಯ ಗೊತ್ತಾಗುತ್ತೆ. ಮಾಂಸಖಂಡ ಎಷ್ಟು ಬಿಗಿತಾ ಇದೆ, ಡಿಸ್ಕ್ ಸಮಸ್ಯೆ ಇದ್ರೆ ರಾತ್ರಿ ಹೊತ್ತು ಕಾಲ್ ಸೆಳೆತ ಹೆಚ್ಚಾಗುತ್ತಾ, ಅಥವಾ ನಿದ್ದೆ ಅವ್ರು ಮಾಡ್ತಾ ಇರುವಂತಹ ಹಾಸಿಗೆ ಮಲ್ಕೊಳ್ಳುವಂತಹ ಪೊಸಿಷನ್ ಸರಿ ಇದೆಯೋ ಇಲ್ವೋ ಅಂತ. ನಾನು ಈ ಪ್ರಶ್ನೆ ಕೇಳಿದ ತಕ್ಷಣ ಹೆಚ್ಚಿನವರು, ಅರೆ ನನಗೆ ಬೆನ್ನು ಸೊಂಟ ನೋವಿದೆ ಅದ್ರ ಬಗ್ಗೆ ಮಾತಾಡಿ ಡಾಕ್ಟ್ರೆ, ನಿದ್ದೆ ನನ್ಗೇನು, ನಿದ್ದೆ ಬಂದ್ರೆ ಅದಕ್ಕೇನು ಸಂಬಂಧ ಅಂತ ಕೇಳ್ತಿರ್ತಾರೆ. ಸೊ ಇವತ್ತು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಷ್ಟು ಚೆನ್ನಾಗಿ ನಿದ್ದೆ ಮಾಡುವಂತದ್ದು ಇದೊಂದು ಲಕ್ಸುರಿ ಅಲ್ಲ, ಬೆನ್ನು ಸೊಂಟ ನೋವಿಗೆ ಟ್ರೀಟ್ಮೆಂಟ್. ಕರೆಕ್ಟ್ ಆಗಿ ನಿದ್ದೆ ಮಾಡ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಸೊ ಸರಿಯಾದ ಭಂಗಿಯಲ್ಲಿ ಸರಿಯಾದ ಹಾಸಿಗೆ ಮತ್ತು ದಿಂಬನ್ನ ನೀವು ಬಳಸ್ತಾ ಇದ್ದೀರಾ, ಅದನ್ನ ಕರೆಕ್ಟ್ ಪ್ರಶ್ನೆ ಮಾಡ್ಕೊಳ್ಳಿ. ಸರಿ ಇಲ್ಲ ಅಂದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆಗೆ ಮನೆಯವ್ರಿಗೆ ಯಾರಿಗೆ ಈ ನೋವಿದೆಯೋ ಅವರಿಗೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.